ಗುರುಜಿ ಇವತ್ತು ತಿಳಿಸ್ಕೊಡ್ತಿದ್ರಿ 3ನೇ ದಿನ ನವರಾತ್ರಿಗೆ ನಾವು ಕಾಲಿಟ್ಟಿದ್ದೀವಿ. ಹಾಗಾಗಿ ದೇವಿ ಯಾವ ಸ್ವರೂಪದಲ್ಲಿ ಇರ್ತಾಳೆ ಅಂತ ಹೇಳಿದ್ರಿ. ಮಾತುಕತೆ ಮುಂದುವರ್ಸೋಣ್ವೆ. ಗುರುದೋಷ ಪರಿಹಾರಸ್ತೋ, ಅದಕ್ಕೆ ಆ ಲಕ್ಷ್ಯವನ್ನ ಮೀಟಕ್ಕೆ ಶಕ್ತಿ. ಆದರೆ ಬೇರೆ ಹೆಣ್ಮಕ್ಳನ್ನು ಕರ್ಕೊಳ್ಳಿ, ಖಂಡಿತವಾಗಿ ಕರೆದಾಗ ಅವ್ರಿಗೆ ಹೇಳ್ಬೇಕು, ಮೊದಲೇ ಸೀರೆಯನ್ನು ಧರಿಸಿ ಬರಬೇಕು, ಇಲ್ಲ ಲಂಗ ದಾವಣಿಯನ್ನು ಹಾಕ್ಕೊಂಡ್ಬರಬೇಕು. ಪ್ಯಾಂಟು ಶರ್ಟು ಮಿಡಿ ಮ್ಯಾಕ್ಸಿ ಚೇರು ಗೀರು ಹಾಕ್ಕೊಂಡು ಹೀಗೆ ಬಂದರೆ ಖಂಡಿತ ಚೆನ್ನಾಗಿರುತ್ತೆ, ಗೌರವ ಘನತೆ ಇರುತ್ತೆ. ಹಲೋ ಆಂಟಿ, ಟುಡೇ ಐ ಆಮ್ ಗೋಯಿಂಗ್ ಟು ಕಮ್ ಇನ್ ದಿ ಈವ್ನಿಂಗ್ ಫಾರ್ ಯುವರ್ ಕುಂಕುಮ ಅರ್ಚನೆ. ಅಯ್ಯೋ ಕರ್ಮವೇ, ಇಂಥವ್ರನ್ನೆಲ್ಲ ನೀವು ಕರೆದು ಬಿಟ್ಟು ಏನಾದರೂ ಚಂದ್ರಗಂಟಿ ಪೂಜೆ ಅಂದರೆ ವಾಟ್ ಇಸ್ ದಟ್ ಗಂಟಿ ಅಂತಾಳೆ. ಅದಕ್ಕೋಸ್ಕರ ಚಂದ್ರನೂ ಸಿಗಲ್ಲ, ಆ ಕಡೆ ಗಂಟು ಹೋಗಲ್ಲ. ಅದಕ್ಕೆ ನೀವುಗಳು ಮುಂದೆ ವ್ಯವಸ್ಥೆ ಮಾಡ್ಕೋಬೇಡಿ. ಸಂಸ್ಕಾರವಂತನ ಕರೆಸಿ ಗೌರವ ಘನತೆ ಸ್ವಲ್ಪ ಮಟ್ಟಿಗೆ ಆಚರಣೆ ಗೊತ್ತಿರಲಿ. ನೀವು ಅಕಸ್ಮಾತ್ ತಯಾರು ಮಾಡಿ ನಿಮ್ಮ ಹೆಣ್ಮಕ್ಳು ಹಾಗೆ ಬೇಕು ಅಂದರೆ ಸ್ವಲ್ಪ ಮಟ್ಟಿಗೆ ತಯಾರು ಮಾಡೋದು ಕಲಿಸ್ಕೊಳ್ಳಿ. ಅಟ್ಲೀಸ್ಟ್ ಬೇರೆಯವ್ರು ಬಂದು ನಿಮ್ಮ ಮಗಳು ಕಳಿಸ್ಕೊಡ್ರಿ ಅರ್ಶಿನ ಕುಂಕುಮಕ್ಕೆ, ಮನಸ್ಸು ಮರ್ಯಾದೆಯಿಂದ ಕಲ್ತ್ಕೊಳ್ಳಿ. ಎಷ್ಟೋ ಜನ ಹೇಳ್ತಾರೆ, ನಿಮ್ಮ ಮನೆ ಹೆಣ್ಮಕ್ಳನ್ನ ಅರ್ಶಿನ ಕುಂಕುಮ ಕರಿಯೋಕ್ಕೂ ಯೋಗ್ಯತೆ ಇಲ್ವಲ್ರಿ ನಿಮ್ಮ ಮನೇಲಿ ಹೆಣ್ಮಕ್ಳು ಅನ್ಸ್ಕೋಬಾರ್ದು. ಕರಿಯುವಂಥ ಮನಸ್ಥಿತಿನ ನೀವು ಉಂಟಾಗಿಸ್ಕೋಬೇಕು. ನೀವು ಹಾಳು ಮಾಡೋದು ನಿಮ್ಮ ಹೆಣ್ಮಕ್ಳನ್ನ. ಮಹಾಸರಸ್ವತಿ ಹಾಗೇನೆ ಸೌಮ್ಯ ಸ್ವರೂಪಿಣಿ, ಬ್ರಹ್ಮಚಾರಿಣಿ. ಆದರೂ ಸಹ ಇವಳು ಏನು ಮಾಡ್ತಾಳೆ, ಚಂದ್ರಗಂಠ ಅಂದರೆ ಏಕಸ್ವರೂಪಿಣಿ, ಅವಳು ಬ್ರಹ್ಮಚಾರಿಣಿ. ಮಕ್ಕಳಿಲ್ಲದೆ ಇದ್ರು ಮಕ್ಕಳಿದ್ದ ಹಾಗೆ, ಮಕ್ಕಳಿಲ್ಲದೆ ಇರತಕ್ಕಂಥವಳು ಅವಕಾಶವಿದ್ದ ಹಾಗೆ. ಅದಕ್ಕೆ ಮಹಾಸರಸ್ವತಿನ ಸರಿಗಮ ಪದ ನಿಸ ಕಲ್ಯಾಣಿ ರಾಗದಲ್ಲಿ ಹಾಡು ಹೇಳುವಂಥ ಹೆಣ್ಣು ಮಕ್ಕಳನ್ನ ನೀವು ಅಕಸ್ಮಾತ್ ಕರೆಸಿ ಒಂದು ಹಾಡನ್ನು ದೇವರಿಗೆ ಇವತ್ತು ಹೇಳಿಸಿದ್ರೆ, ಆ ಹೆಣ್ಣು ಮಕ್ಕಳಲ್ಲಿ ಇಬ್ಬರಲ್ಲಿ ಯಾರಾದರೂ ಹಾಡು ಹೇಳೋರಿದ್ದರೆ ಮೈಸೂರು ಡಿಸ್ಟ್ರಿಕ್ಟಲ್ಲಿ ನೀವೆಲ್ಲ ಏನು ನೋಡ್ತೀರ, ಭಾಳ ಸಂತೋಷ. ಕೆಲವರೆಲ್ಲ ಹಾಡು ಸಂಗೀತ ಕಳಿಸಿದ್ದಾರೆ. ಯಾಕೆಂದರೆ ಮೈಸೂರು ಸಾಂಸ್ಕೃತಿಕನೇ ಹಾಗೆ. ಎಲ್ಲರ ಮನೇಲಿ ನೋಡಿ ಹೆಣ್ಮಕ್ಳು ಒಂದು ಸ್ವಲ್ಪ ಸಂಗೀತ ಕಳಿಸೋದು, ಯಾಕೆಂದರೆ ಮೈಸೂರು ಟ್ರೆಡಿಷನ್ನೇ ಹಾಗೆ. ನವರಾತ್ರಿ ಬೇರೆ ಹತ್ತಿರ ಬಂತಲ್ವಾ, ನವರಾತ್ರಿ ಬೇರೆ ಹತ್ತಿರ ಬಂದಾಗ ಇದನ್ನೇನು ಮಾಡ್ತಾರೆ, ಸಂಗೀತಕ್ಕೆ ಹೋಗಿ ಬನ್ನಿ, ಅಲ್ಲಿ ಹೋಗಿ ಬನ್ನಿ, ಇಲ್ಲಿ ಕ್ಲಾಸು. ಈಗಲೇ ಸೀಸನ್ ಅವ್ರು ಪಾಪ ಸಂಗೀತಕ್ಕೆ ಹೋಗೋದು, ಇನ್ಸ್ಟ್ರೂಮೆಂಟ್ಗಳಿದು ಹಾಗೆ ಹೀಗೆ. ಅಟ್ಲೀಸ್ಟ್ ವೈಲಿನ್ ಕಲ್ತಿದ್ದಾಳ, ಅಟ್ಲೀಸ್ಟ್ ತಬಲಾ ಕಲ್ತಿದ್ದಾಳ, ಅಟ್ಲೀಸ್ಟ್ ಏನಾದರೂ ಒಂದು ಸರಂಗ್ ತರಂಗ್ ಅಂತ ಕಳಿಸಿದಾಳ, ಜಲತರಂಗ್ ಕಳಿಸಿದಾಳ? ಇಲ್ಲ. ಅದಕ್ಕೆ ವೋಕಲ್ ಆದರೂ ಹಾಡು ಹೇಳೋವಂಥ ಅವಳು ಅಕಸ್ಮಾತ್ ನೀವು ಅರ್ಶಿನ ಕುಂಕುಮ ಕರೆಸಿದಾಗ ಇಬ್ಬರಲ್ಲಿ ಯಾರಾದರೂ ಹಾಡು ಹೇಳೋಳು ಸಿಕ್ಕಿಬಿಟ್ರೆ ನಿಜವಾಗ ಕಲಾಯಿವಾಣಿ. ಅದಕ್ಕೆ ಕಲೈವಾಣಿ ಅಂತ ಯಾಕೆ ಕರೀತಾರೆ ತಮಿಳಲ್ಲಿಂದ. ಇವತ್ತೂ ಹಾಡು ಹೇಳೋವಂಥ ಹೆಣ್ಣು ಮಕ್ಕಳನ್ನ ಸಾಕ್ಷಾತ್ ಸರಸ್ವತಿ ನೆಲೆಸಿರ್ತಾಳೆ. ಅಂಥವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟು ಇವತ್ತು ಪ್ರಾರ್ಥನೆ ಮಾಡಿ ಶುಕ್ರವಾರ ನಮಸ್ಕಾರ ಮಾಡಿಕೊಂಡ್ರೆ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ. ಕಾಮಗಳು ಅಂದರೆ ನಮ್ಮಲ್ಲಿರ್ತಕ್ಕಂಥ ಅಪೇಕ್ಷೆಗಳು, ಕಾಮ ಅಂದರೆ ಅವಳು ನೋಡೋದು ಅಂತಲ್ಲ, ನಮ್ಮಲ್ಲಿರೋ ಅಪೇಕ್ಷೆಗಳೆಲ್ಲ ಈಶ್ಯಗಳೆಲ್ಲ ದೂರವಾಗುತ್ತೆ. ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಆ ವಿದ್ಯಾ ಆರಂಭ ಅಂದರೆ ಮಕ್ಕಳನ್ನ ಕರೆಸಿ ನಮಸ್ಕಾರ ಮಾಡಿಸ್ಬೇಕಂತ ಹೆಣ್ಮಕ್ಳ ಕೈಲಿ. ವಿದ್ಯೆ ಓದ್ತಾ ಇಲ್ವಲ್ಲ, ಶುಕ್ರ ದೋಷ ಹೋಗುತ್ತೆ, ನಮಸ್ಕಾರ ಮಾಡ್ಕೋ. ಪಾಸ್ ಆಗ್ತಿ ಎಕ್ಸಾಮಲ್ಲಿ, ಏನೋ ಒಂದು ಸಬ್ಜೆಕ್ಟ್ ಬಿಟ್ಟಿದೆ, ನಮಸ್ಕಾರ ಮಾಡ್ಕೋ. ಗಂಡ ಆಗಲಿ ಹೆಣ್ಣಾಗಲಿ ಮಾಡ್ಬೇಕು. ಅಮ್ಮ ಏನಮ್ಮ ಅಲ್ಲಿ ಹೋಗ್ಬಿಟ್ಟು ಅವಳು ನಮಸ್ಕಾರ ಮಾಡ್ಕೋ ಅಂತ ಹೇಳ್ತೀಯ, ಈಗೋ ಏನು ಬಂತು ನಿನ್ನ ಪಿಂಡ, ಅವಳು ಸ್ವತಃ ನಮಸ್ಕಾರ ಮಾಡ್ಕೊ. ಆಮೇಲೆ ಇನ್ನೊಂದು ಹೇಳ್ತೀನಿ, ಈ ಹೆಣ್ಣು ಮಕ್ಳು ಯಾರು ಅರ್ಶಿನ ಕುಂಕುಮಕ್ಕೆ ಹೋಗ್ತೀರಾ, ನಾಳೆ ಬಂದು ಓ ಬಿದ್ದೆ ನಮಸ್ಕಾರ ಅಂತ ಏನಾದರೂ ಆಡ್ಕೊಂಡ್ರಿ ಅಷ್ಟೇ ಹೇಳಿದ್ದೀನಿ, ಚೆನ್ನಾಗಿ ಬಾರಿಸ್ತೀನಿ. ಹೀಗೆಲ್ಲ ಹೆಣ್ಣು ಮಕ್ಕಳು ಹಾಡ್ಕೋಬಾರ್ದು. ಅವ್ರು ಬಾಯಿ ಮುಚ್ಕೊಂಡು ಮಾಡ್ತಾರೆ. ಕೆಲವು ಒಳ್ಳೆ ಹುಡುಗಿದ್ದಾರೆ, ಅಮ್ಮ ಹೇಳಿದ ವಾಕ್ಯವನ್ನು ಪರಿಪಾಲನೆ ಮಾಡೋದಷ್ಟೇ ಗೊತ್ತೇ ಹೊರತು ಯಾವತ್ತೂ ಪರಿವರ್ತನೆ. ಇವತ್ತು ನೀವು ದಯವಿಟ್ಟು ಅಷ್ಟನ್ನು ಮಾಡಿ. ಇವ್ರಿಗೆಲ್ಲ ಏನು ಮಾಡಬೇಕು ಅಂದರೆ, ಸರಸ್ವತಿಗೆ ತುಂಬ ಇಷ್ಟವಾಗಿದ್ದು ಬೆಲ್ಲದನ್ನ, ಬೆಲ್ಲದ ದೋಸೆ, ಬೆಲ್ಲದಲ್ಲಿ ಮಾಡಿರ್ತಕ್ಕಂಥ ತಂಬಿಟ್ಟು ಇವತ್ತು ನೀವು ಮಾಡ್ಕೊಳ್ಳಿ, ಭಾಳ ಚೆನ್ನಾಗಿರುತ್ತೆ. ಹಲ್ವಾನ ಫಸ್ಟ್ ಕ್ಲಾಸ್ ಬೆಲ್ಲ ಪಾಕವನ್ನು ಮೈದಾ ಹಿಟ್ಟು ಮಾಡಿ, ಮೈದಾ ಬರ್ಫಿಯನ್ನು ಬೆಲ್ಲದಲ್ಲಿ ಮಾಡಿ ಸರಸ್ವತಿಗೆ ಅಷ್ಟು ಪ್ರಿಯ. ಈ ಸರಸ್ವತಿಗೆ ಆ ಬೆಲ್ಲದಲ್ಲಿ ನೀವು ನಿಂಬೆಹಣ್ಣನ್ನು ಸ್ಮರಣ ಮಾಡಿಕೊಂಡು ಆ ಪಾನಕವನ್ನು ಮಾಡಿ ಈ ತಂಬಿಟ್ಟನ್ನು ಅವರು ಕೊಟ್ಟರೆ ಅವರು ಅದನ್ನು ಸ್ವೀಕರಿಸಿದಾಗ ಪರಿಪೂರ್ಣ ಅನುಗ್ರಹತೆ ಖಂಡಿತ ಸಿಗುತ್ತೆ. ಇದನ್ನು ಹೇಗೆ ಎತ್ತ ಅಂತ ವಿಶೇಷವಾಗಿರ್ತಕ್ಕಂಥ ನವರಾತ್ರಿ ನಾ ಭೂತೋ ನ ಭವಿಷ್ಯತಿ ಯಾರು ಹೇಳದೇ ಇರತಕ್ಕಂಥ ವಿಚಾರದಲ್ಲಿ ಒಂದು ಮೂಲ ಮಂತ್ರ ಕೂಡ ಹೇಳ್ಕೊಡ್ತೀನಿ ನೋಡಿ. ಈ ಮೂಲ ಮಂತ್ರವನ್ನು ಸರಸ್ವತಿ ಓಂ ಸೌಹು ಕ್ಲೀಂ, ಓಂ ಸೌಹು ಕ್ಲೀಂ ಅಂತ ಹೇಳ್ಕೋಬೇಕು. ಓಂ ಐಂ ಸೌಹು ಕ್ಲೀಂ, ಸೌಹು ಕ್ಲೀಂ ಐಂ ಅಂದರೆ ಬಾಲಮಂತ್ರ, ಬಾಲ ತ್ರಿಪುರ ಸುಂದರಿ ಮಂತ್ರ. ಬರೀ ಮಾತ್ರ ಓಂ ಸೌಹು ಕ್ಲೀಂ ಅಂತ ಹೇಳ್ಕೋಬೇಕು. ಈ ಕ್ಲೀಮನ್ನು ಸಾಕ್ಷಾತ್ ಕಾಳಿ, ಆದರೆ ನಿರ್ವಾಣ ಸ್ವರೂಪ ಅಂತ ಕರಿತೀವಿ. ಸರಸ್ವತಿ ಸಪ್ತ ಋಷಿಗಳಿಗೆ ಮದುವೆ ಆಗ್ತಾಳಂತೆ. ಸರಸ್ವತಿ ಇಡೀ ಜಗತ್ತಲ್ಲಿ ಬ್ರಹ್ಮನಿಗೆ ಸೃಷ್ಟಿಯಾದವಳು, ಬ್ರಹ್ಮನೇ ಸ್ವತಃ ಸೃಷ್ಟಿ ಮಾಡ್ತಾನೆ. ಆ ಸೌಂದರ್ಯವನ್ನು ವರ್ಣಿಸ್ತಾನಂತೆ. ಎಷ್ಟು ಚೆನ್ನಾಗಿದೆ ಅಂದರೆ ಆ ಶ್ಲೋಕದಲ್ಲಿ, ಅಷ್ಟು ವಿಶೇಷವಾಗಿರ್ತಕ್ಕಂಥ ಶ್ಲೋಕದಲ್ಲಿ ವರ್ಣಿಸ್ತಾನೆ ಅಂತೆ. ಇಷ್ಟೊಳ್ಳೆ ಮಗಳನ್ನ ನಾನು ಯಾರು ಕೊಟ್ಟು ಮದುವೆ ಮಾಡೋದು? ಆಗ ಅವಳು ಹೇಳ್ತಾಳಂತೆ, ಇಡೀ ಜಗತ್ತಿಗೆ ಪ್ರಸಿದ್ಧವಾಗಿರ್ತಕ್ಕಂಥವನು, ಎತ್ತರ ಸ್ಥಾನದಲ್ಲಿರ್ತಕ್ಕಂಥವನು, ಕುಲ ಗೌರವವನ್ನು ಘನತೆಯನ್ನು ಹೊಂದಿರೋನು, ಉನ್ನತ ಸ್ಥಾನವನ್ನು ಕಲ್ಪಿಸ್ಕೊಂಡಿರ್ತಕ್ಕಂಥವನು ಯಾರು ನೋಡೋಣ. ಸರಿ ಆಯಿತು, ಫಸ್ಟ್ ಸ್ಟಾರ್ಟ್ ಮಾಡೋಣ.
ಸಾಕ್ಷಾತ್ ಸೂರ್ಯನಾರಾಯಣ ಸ್ವಾಮಿನ ನಮಸ್ಕಾರ ಮಾಡ್ಕೊಳ್ಳೋಣ ಅಂತ. ಸರಿ, ಸೂರ್ಯನಿಗೆ ಮದುವೆ ಮಾಡ್ತೀರಾ ಅಂತ ನೋಡಿದಾಗ ಇಲ್ಲ, ಅಲ್ಲಿ ಮೇಘರಾಜ ಬಂದ್ಬಿಡ್ತಾನೆ, ಸೂರ್ಯನಿಗೂ ಮರೆಮಾಚಿಬಿಡ್ತಾನೆ. ಸರಿ ಆಯಿತು, ಮೇಘರಾಜ ಬಂದ್ಬಿಡ್ತಾನೆ. ಸರಿ, ಮೇಘರಾಜನ ಮದುವೆ ಮಾಡ್ತೀನಿ, ಅವನು ದೊಡ್ಡವನಿರ್ಬೋದು. ಸರಿ, ಮೇಘರಾಜ ಬರ್ತಾ ಇದ್ದ, ಪರ್ವತರಾಜ ಅಡ್ಡ ಬರ್ಬೋದು, ಮೇಘಗಳನ್ನೇ ಮುರಿದು ಹಾಕ್ಬೋದು, ಮೇಘಗಳನ್ನ ಆ ಬಿಸಿ ಶಾಖಕ್ಕೆ ಕರಗಿಸ್ಬಿಟ್ಟು ಮಳೆ ಬರ್ಸ್ಬಿಡ್ತಾನೆ. ಸರಿ, ಪರ್ವತರಾಜನ ಮದುವೆ ಮಾಡ್ಕೊಳ್ಳೋಣ ಅಂದಾಗ ಪರ್ವತರಾಜನ್ನ ಮದುವೆ ಮಾಡ್ಕೊಳ್ಳೋ ಅನ್ನೋ ಸ್ವರೂಪದಲ್ಲಿದ್ದಾಗ ಪರ್ವತವನ್ನೇ ಕೊರಿತಕ್ಕಂಥವನು ಮೂಷಿಕಾಸುರ, ಇಂಥ ಒಂದು ರಾಕ್ಷಸ, ಅವನು ದಕ್ಷ ಬ್ರಹ್ಮನ ವಿಶೇಷವಾಗಿರ್ತಕ್ಕಂಥ ಶಿಷ್ಯ, ಅವನು ಮದುವೆ ಆಗ್ತೀಯಾ ಅಂತಾನೆ. ಅಯ್ಯೋ, ಆ ಮೂಷಿಕಾಸುರನ ಮದುವೆ ಆಗತಕ್ಕಂಥ ಅವಕಾಶ, ಮೂಷಿಕಾಸುರನ ಸೃಷ್ಟಿ ಮಾಡಿದ್ಯಾರೋ? ಸಪ್ತ ಋಷಿಗಳಲ್ಲಿ ಭಾರದ್ವಾಜ ಋಷಿಗಳು. ಸರಿ ಆಯಿತು, ಒಂದು ಕೆಲಸ ಮಾಡೋಣ, ಸಪ್ತ ಋಷಿಗಳಲ್ಲಿ ವಿಶೇಷವಾಗಿ 7 ಜನ್ಮಗಳನ್ನ ಹೊಂದಿರತಕ್ಕಂಥ ನೀನು ವಿಶೇಷ ಅಂಶವನ್ನು ಹೊಂದಿರತಕ್ಕಂಥ ಈ ಋಷಿಗಳಲ್ಲಿ ಮದುವೆ ಆಗು. ಸರಿ, ಅವಳು ಏನು ಮಾಡ್ತಾಳೆ? ಅಗ್ನಿ ಪ್ರವೇಶ ಮಾಡ್ತಾಳೆ. ಸಪ್ತ ಋಷಿಗಳಲ್ಲಿ ಭಾರದ್ವಾಜ ಮುನಿಗಳನ್ನು ಮದುವೆ ಆಗ್ತಕ್ಕಂಥ ಅವಕಾಶವನ್ನು ಸರಸ್ವತಿ ಹೊಂದ್ಕೊತಾಳೆ. ಭಾರದ್ವಾಜ ಮುನಿಗಳನ್ನು ಮದುವೆ ಆದ ಮೇಲೆ ತದನಂತರ ಗೌತಮ ಋಷಿಗಳನ್ನು ಮದುವೆ ಆಗ್ತಕ್ಕಂಥ ವಿಚಾರ, ಗೌತಮ ಋಷಿಗಳ ಮದುವೆ ಆದ ತಕ್ಷಣ ಮತ್ತೆ ಇನ್ನೊಂದು ಋಷಿಗಳನ್ನು ಮದುವೆ ಆಗ್ತಕ್ಕಂಥ ವಿಚಾರ, ಹೀಗೆ ಒಬ್ಬೊಬ್ಬಳಾಗಿ ಹೋಗ್ತಾಳೆ ಸರಸ್ವತಿ. ಈ ವಾಣಿ ಕಮಲ ಜಾತರಮಣಿ ವೀಣ ಪಾಣಿ ಪಾಹಿ ಮಾಂ ಅಂತೀವಿ. ವಾಣಿ ಕಮಲ ಜಾತರಮಣಿ ಅಂದರೆ ವಾಣಿ ಕಮಲದ ಮೇಲೆ ಕೂತಿರ್ತಕ್ಕಂಥ ಜಾತರಮಣಿ, ಸಂಗೀತವನ್ನು ಹೇಳ್ತಕ್ಕಂಥವಳ ಮದುವೆ ಆದಾಗ ಗೌತಮ ಋಷಿಗಳು ತುಂಬ ಪ್ರೀತಿಸ್ತಾರಂತೆ. ಬ್ರಹ್ಮ, ಇಂಥ ಒಂದು ಒಳ್ಳೆ ಸುಖವಾಗಿರ್ತಕ್ಕಂಥ ಹೆಂಡತಿ ನನಗೆ ಕೊಟ್ಟರೆ ಒಳ್ಳೆಯದು ಅಂದರೆ ಬ್ರಹ್ಮಚಾರ್ಯತ್ವನೂ ಬಿಟ್ಟುಬಿಟ್ಟು ಋಷಿಗಳು ಇವಳನ್ನ ಅಪೇಕ್ಷೆ ಪಟ್ಟರೆ ಎಷ್ಟು ಸೌಂದರ್ಯವಾಗಿರ್ಬೇಕವಳು. ಗೌತಮ ಋಷಿಗಳು ಅಂದರೆ ಸಾಕ್ಷಾತ್ ತೇಜೋವರ್ಚಸ್ಸಲ್ಲಿ ಇವತ್ತವರೆಗೂ ಬ್ರಹ್ಮಚಾರ್ಯತ್ವ ಪರಿಪಾಲನೆ ಮಾಡಿರ್ತಕ್ಕಂಥವ್ರು. ಇವರು ಹೋಗಿ ಅಪೇಕ್ಷೆ ಪಟ್ಟರು ಅಂದರೆ ಇನ್ನೆಷ್ಟು ಸೌಂದರ್ಯ ಅವಳಲ್ಲಿರಬೇಕು ಅಂತ ನೀವು ಅಪೇಕ್ಷೆ ಆಗಬೇಕು, ಇಮ್ಯಾಜಿನೇಷನ್ಗೆ ಹೋಗಬೇಕು. ಬ್ರಹ್ಮ ಎಂಥ ಒಂದು ಸೃಷ್ಟಿಯನ್ನು ಮಾಡಿರಬೇಕು ಅಂತ, ಎಂಥ ಒಳ್ಳೆಯ ಮೂಡಲ್ಲಿ ಕೂತ್ಕೊಂಡು ಆ ಫಸ್ಟ್ ಕ್ಲಾಸಾಗಿ ಅವಳನ್ನ ಸೃಷ್ಟಿ ಮಾಡಬೇಕು. ಅಂಥ ಸರಸ್ವತಿ ಬಿಳಿ ಸೀರೆ, ಈಶ್ವರನ ಸ್ವತಃ ಸಹೋದರಿ ಅವಳು. ಅದಕ್ಕೆ ಈಶ್ವರ ಬಿಳಿ, ಶ್ವೇತಾಂಬರ ದೇವಾ ಸ್ವರೂಪ ದಿಗಂಬರ ಸ್ಮರೆ ಅಂದರೆ ಆ ದಿಗಂಬರನ ಸ್ಮರಣೆ ಮಾಡ್ಕೊಂಡಾಗ ಶ್ವೇತಾಂಬರವಾಗಿರ್ತಕ್ಕಂಥ ಬಿಳಿ ಹಿಮದಲ್ಲಿ ಕೂತಿರೋ ತಂಗಿಯಂತೆ ಸಾಕ್ಷಾತ್ ಸರಸ್ವತಿ. ಅದಕ್ಕೆ ಬೆಳ್ಳಗಿರ್ತಾಳೆ ಅವಳು. ಇವರೆಲ್ಲ ಪೇಂಟಲ್ಲಿ ಬೇರೆ ಬೇರೆ ಕಥೆ ಬರ್ಬಿಡ್ತಾರೆ. ಈಶ್ವರ ಸಾಕ್ಷಾತ್ ದಿಗಂಬರ ಪರಮೇಶ್ವರ, ಗಜ ಚರ್ಮಾಂಬಧಾರಿ ಶ್ವೇತಾಂಬರ, ಬಿಳಿಗಿರ್ತಾರೆ. ಅವನ ತಂಗಿನೂ ಸಹೋದರಿ ಸಾಕ್ಷಾತ್ ಸರಸ್ವತಿ. ಇವಳಿಗೆ ಆ ಸರಸ್ವತಿ ವೀಣ ಕಮಲ ಜಾತರಮಣಿ ವೀಣ ಪಾಣಿ ಪಾಹಿಮಂ, ಇವಳು ಮದುವೆ ಆಗ್ತಾಳೆ. ಗೌತಮ ಋಷಿಗಳು ಮದುವೆ ಆದಾಗ ಇಂದ್ರ ಎಂಥ ಚಾನ್ಸು, ಋಷಿಗೆ ಹೋಗಿ ಕೊಟ್ಬಿಟ್ಟಲ್ಲ, ಬ್ರಹ್ಮನಿಗೆ ತಲೆ ಇದೆಯಾ? ಯಾಕೆ ಬ್ರಹ್ಮ ನನಗೆ ಕೊಡೋಕ್ಕಾಗ್ತಿರ್ಲಿಲ್ವ? ಇನ್ನು ಸೃಷ್ಟಿ ಮೂಲ ಆಗಿರ್ತಕ್ಕಂಥ ನಿನ್ನ ಮಗಳು ನನ್ನ ಮದುವೆ ಆಗ್ತಿರ್ಲಿಲ್ವಾ? ಎಂಥ ದೊಡ್ಡ ಪದವಿ, ಇಂದ್ರ ಪದವಿ ನನಗೆ, ಅಷ್ಟ ದಿಕ್ಪಾಲಕರಿಗೆ ನಾನೇ ಮಹಾರಾಜ. ಎಂಥ ಋಷಿಗಳೆಲ್ಲ ಇಲ್ಲೇ ಕೂತಿದ್ದಾರೆ, ವಸಿಷ್ಠ ಋಷಿಗಳು, ದೇವ ಋಷಿಗಳು ಇಲ್ಲೇ ಇದ್ದಾರೆ, ವಿಶ್ವಕರ್ಮ ಋಷಿಗಳು ಅನುಗ್ರಹವನ್ನು ಪಡೆದಿರ್ತಕ್ಕಂಥ ವಿಶ್ವ ಋಷಿಗಳು ಇಲ್ಲೇ ಇದ್ದಾರೆ, ಸಾಕ್ಷಾತ್ ವಿಶ್ವಾಮಿತ್ರರು ಇಲ್ಲೇ ಇದ್ದಾರೆ. ಇವರೆಲ್ಲ ಇಲ್ಲಿರಬೇಕಾದ್ರೆ ನನಗೆ ಮದುವೆ ಮಾಡಬಾರ್ದಾ ಅಂತ ಕೇಳ್ಕೊಂಡಾಗ ಬ್ರಹ್ಮ ಹೇಳ್ತಾನೆ, ನೀನು ಮಾಡಿರ್ತಕ್ಕಂಥ ತಪ್ಪು ಅಪೇಕ್ಷೆಯನ್ನು ಯಾವತ್ತು ಕಲ್ಪನೆ ಮಾಡ್ಕೋಬೇಡ. ತಾಯಿ ಸಮಾನ ಅವಳು ಅಂತ, ತಾಯಿ ಸಮಾನ ಅಂತ ಮಗಳು ಮದುವೆ ಮಾಡ್ಕೊಡ್ತಾ ಇದೆಯಾ ಗೌತಮ ಋಷಿಗಳು ಅಂದರೆ ಋಷಿಗಳಾಗಿರ್ತಕ್ಕಂಥ ಬ್ರಹ್ಮ ಋಷಿಯವರು, ತೇಜೋವರ್ಷನಾಗಿರ್ತಕ್ಕಂಥ ಅನುಗ್ರಹ ಸಪ್ತಮಾತ್ರಿಕೆಯಲ್ಲಿ 2ನೇ ಜನ್ಮ. ಅದಕ್ಕೆ ನಾನು ಹೇಳಿದೆ 2 ಹೆಣ್ಣು ಮಕ್ಕಳನ್ನ ಇವತ್ತಿನ ದಿವಸ ಕರೆಸಿದ್ರೆ ಸರಸ್ವತಿಗೆ ಅನುಕೂಲ.